ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಅಂದ್ರೆ ನಮ್ಮ ಊರಲ್ಲಿ ಕೃಷ್ಣ ದೇವಸ್ಥಾನದಲ್ಲಿ ಮತ್ತೆ ಸಣ್ಣ ಒಂದು ಕಾರ್ಯಕ್ರಮ ಅಂದ್ರೆ ಶ್ರೀ ಭಗವತ ಸಪ್ತಾಹ ಯಜ್ಞ ಅದಾಗ್ತಾ ಉಂಟು. ಹಾಗೆ ಸಣ್ಣ ಕಾರ್ಯಕ್ರಮ ಅಂತ ಹೇಳಲಿಕ್ಕಿಲ್ಲ, ದೊಡ್ಡ ಕಾರ್ಯಕ್ರಮವೇ. ಅದೊಂದು 21ರಿಂದ 28ರ ತನಕ ಉಂಟು. ಹಾಗೆ ನಾನಿವತ್ತು ಅಲ್ಲಿಗೆ ಹೋದೆ. ಅಂದ್ರೆ ನಮ್ದೊಂದು ಸಣ್ಣ ಒಂದು ಹೆಲ್ಪ್ ಅಲ್ಲಿ ಉಂಟು ಇವತ್ತು, ನಮ್ಮ ಮಾತೃ ಸಮಿತಿದು, ನಮ್ಮ ಮಹಿಳಾ ಸಂಘದ್ದು. ಅಂದ್ರೆ ಸ್ವಲ್ಪ ಬಳಸ್ಲಿಕ್ಕೆ ಅದೆಲ್ಲ ನಮ್ಗೆ ಅವ್ರು ಕರೆದಿದ್ದಾರೆ. ಹಾಗೆ ನಾವು ಸ್ವಲ್ಪ ಅಲ್ಲಿ ಹೆಲ್ಪಿಗೆ ಅಂತ ಇವತ್ತು ಹೋದದು. ಹಾಗೆ ನಾವು ಹೋದ ತಕ್ಷಣ ಚಾಲ ಕುಡಿದೆವು. ಆಮೇಲೆ ಮತ್ತೆ ನಮ್ಗೆ ಅವರು ಹಣೆಗೆ ತಿಲಕಲ ಇಟ್ಟರು, ನಮ್ಮ ಕಮಿಟಿಗೆ, ಅಂದ್ರೆ ಎಲ್ಲ ಮಹಿಳಾ ಸಂಘ ಎಲ್ಲರಿಗೂ ಸಹ. ಹಾಗೆ ಅದೆಲ್ಲ ಆಗಿ ಮತ್ತೆ ಅಲ್ಲಂದ್ರೆ ಫುಲ್ ಡೇ ಮತ್ತೆ ಭಗವದ್ಗೀತೆ ಓದ್ತಾ ಇರ್ತಾರೆ, ಅದರ ಮೀನಿಂಗ್ ಸಹ ಹೇಳ್ತಾರೆ. ಅಂದ್ರೆ ತುಂಬಾ ಒಳ್ಳೇದುಂಟು ಅದು ಕೇಳಲಿಕ್ಕೆ ನಮ್ಗೆ. ಇದು ಅಂದ್ರೆ ಕೂತು ಕೇಳೋರಿಗೆ ತುಂಬಾ ಖುಷಿ ಆಗ್ತದೆ. ಹಾಗೆ ನಾವು ಸ್ವಲ್ಪ ಸ್ವಲ್ಪ ಎಲ್ಲ ಕೇಳಿದೆವು, ಯಾಕಂದ್ರೆ ಸ್ವಲ್ಪ ಈಚೆಗೆಲ್ಲ ಬಂದು ಸ್ವಲ್ಪ ನಾವು ಕೆಲಸ ಮಾಡಿದೆವು. ಅಂದ್ರೆ ಬರುವವರಿಗೆಲ್ಲ ಚಹಾ ತಿಂಡಿ ಹಾಗೆಲ್ಲ ನಾವೇ ಬಳಸಿದ್ದು. ಹಾಗೆ ಮತ್ತೆ ಅದೆಲ್ಲ ಆಗಿ ಮತ್ತೆ ಅದೇ ಮಧ್ಯಾಹ್ನ ಪೂಜೆ. ನಾನು ಮತ್ತೆ ಅಷ್ಟು ಹೊತ್ತು ನಿಲ್ಲಿಲ್ಲ. ಮಧ್ಯಾಹ್ನ ನಮ್ಮ ಮಹಿಳಾ ಸಂಘದವರೇ ಬಾಕಿ ಇದ್ದದನ್ನು ಅವರು ಕಂಟಿನ್ಯೂ ಮಾಡಿದ್ರು ಬಳಸುವಂಥದ್ದು ಅದೆಲ್ಲ. ಹಾಗೆ ನಂಗೆ ಸ್ವಲ್ಪ ಕೆಲಸದ ಬ್ಯುಸಿಯಾಗಿ ನಾನು ಮತ್ತೆ ರಿಟರ್ನ್ ಮನೆಗೆ ಬಂದೆ. ಮತ್ತೆ ಅತ್ತೆ ಎಲ್ಲ ಹೋಗ್ಲಿಕ್ಕೆ ಇತ್ತು, ಮತ್ತೆ ನಮ್ಮ ಅರ್ಜಿ ಹುಷಾರಿಲ್ಲ, ಜ್ವರ ಅವನಿಗೆ. ಹಾಗೆ ನಾನು ಸ್ವಲ್ಪ ಬೆಳಿಗ್ಗೆ ಮಾತ್ರ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ನಾನು ಮನೆಗೆ ರಿಟರ್ನ್ ಆದೆ. ಹಾಗೆ ಅಲ್ಲೆಲ್ಲರಿಗೆ ಬಂದು ಕೂತು ಓದ್ಬೋದು. ಹಾಗೆ ಹೆಂಗಸರೆಲ್ಲ ಮತ್ತೆ ಹೂವಿನ ಮಾಲೆ ಎಲ್ಲ ಸ್ಟಿಚ್ ಮಾಡಿ ದೇವರಿಗೆ ಹಾಕ್ತಾರೆ. ಹಾಗೆ ಎಲ್ಲ ಹೆಂಗಸರು ಸಹ, ಹೆಂಗಸರು ಗಂಡಸರು ಎಲ್ಲರೂ ಸಹ ತುಂಬಾ ಖುಷಿ ಆಗ್ತದೆ. ಹೆಚ್ಚಿನವರು ಅದಕ್ಕಂದ್ರೆ ಏಜ್ ಆದ ನಂತರ ಅಲ್ಲೇ ಹೋಗಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹೇಳಿ ಅಲ್ಲೇ ಕೂತ್ಕೊಳ್ಳೋರು ಸಹ ಇದ್ದಾರೆ. ಅದು ನಮ್ಮ ಊರಲ್ಲೇ ಈಗ ದೊಡ್ಡದುಂಟು ಇಸ್ಕಾನ್ ಅಂತ, ತುಂಬಾ ದೊಡ್ಡದು. ಹಾಗೆ ಅಲ್ಲಿಂದ ಸಣ್ಣ ಒಂದು ಕಾರ್ಯಕ್ರಮ. ಮಾತ್ರ ನಮ್ಮ ಒಂದು ಮಹಿಳಾ ಕಮಿಟಿಯವರು ಮಾತ್ರ ಅಲ್ಲ, ಎಲ್ಲ ಕಡೆಯಿಂದ ಸಹ ಸುಮಾರು ಜನ ಮಹಿಳಾ ಕಮಿಟಿಯವರು ಬಂದು ಅವರೆಲ್ಲ ಆಗುವಂತ ಕೆಲಸಗಳೆಲ್ಲ ಮಾಡಿದ್ದಾರೆ. ಹಾಗೆ ಇವತ್ತು ಈ ವಿಡಿಯೋ ಇಷ್ಟೇ ಇರೋದು. ಬೈ ಬಾಯ್.